ಹಾಯ್, ನಾನೆಲ್ಲ ಬ್ಯೂಟಿಫುಲ್ ಸೋಲ್ಸ್ ಅನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವಿನ್ನರ್ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ತಾ ಇರುವಂತದ್ದು ಕಮಿಂಗ್ ಡೇಸ್ ಕನ್ಯಾ ರಾಶಿಯವರಿಗೆ. ಕಮಿಂಗ್ ಡೇಸ್ ಅಂತಂದ್ರೆ ನೆಕ್ಸ್ಟ್ ಬರ್ತಾ ಇರುವಂತ ತಿಂಗಳು ಸೆಪ್ಟೆಂಬರ್ ತಿಂಗಳು ಅವ್ರಿಗಾಗಿ ಯೂನಿವರ್ಸ್ ಇಂದ ಏನೆಲ್ಲ ಬರ್ತಾ ಇದೆ, ಏನು ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ, ಯಾವ ಒಂದು ಮೆಸೇಜ್ ಅವ್ರಿಗೆ ಕನೆಕ್ಟ್ ಆಗ್ತಾ ಇದೆ ಅನ್ನುವಂಥದ್ದನ್ನ ನೋಡೋಣ. ಓಕೆ, ಸೊ ಇದುವರೆಗೂ ರೀಡಿಂಗಿಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಕನೆಕ್ಟ್ ಮಾಡ್ಕೊಳ್ಳಿ ಸ್ಕ್ರೀನ್. ಓಕೆ, ಸೊ ಇದು ರೀಡಿಂಗ್ ನಿಮ್ಗೆ ಕನೆಕ್ಟ್ ಆಗ್ಬೇಕು ಅಂತಂದ್ರೆ ಒಂದು ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಇದರಲ್ಲಿ ಎನರ್ಜಿ ಕನೆಕ್ಟೆಡ್ ಇರುತ್ತೆ. ಹಾಗಾಗಿ ನಿಮ್ಮ ಎನರ್ಜಿ ಕೂಡ ಯೂನಿವರ್ಸ್ ಎನರ್ಜಿಗೆ ಕನೆಕ್ಟ್ ಮಾಡ್ಕೊಳ್ಳಿ, ತುಂಬಾ ರೆಸೋನೇಟ್ ಆಗುತ್ತೆ ನಿಮ್ಗೆ ಥಿಂಗ್ಸ್ ಅಂತ ಹೇಳ್ಬೋದು. ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡ್ಬೋದು. ಮತ್ತೆ ನಿಮ್ಗೆ ಏನಾದ್ರೂ ಡೀಟೇಲ್ ರೀಡಿಂಗ್ ಆಪ್ಷನ್ಸ್ ಅಥವಾ ಪರ್ಸನಲ್ ರೀಡಿಂಗ್ ಏನಾದ್ರೂ ನಿಮ್ಗೆ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ಗೆ ಕನೆಕ್ಟ್ ಮಾಡ್ಕೊಳ್ಳಿ. ಪೇಡ್ ಕನ್ಸಲ್ಟೇಷನ್ಸ್ ಇರುತ್ತೆ. ವಾಟ್ಸಪ್ ಅಲ್ಲಿ ಮೆಸೇಜ್ ಅನ್ನ ಹಾಕಿ, ನಿಮ್ಗೆ ರಿಪ್ಲೈ ಬರುತ್ತೆ ಸ್ವಲ್ಪ ಲೇಟ್ ಆದ್ರೂ ಕೂಡ. ಓಕೆ, ನೋಡೋಣ ಬರುವಂತ ಈ ಒಂದು ಸೆಪ್ಟೆಂಬರ್ ತಿಂಗಳು ಯೂನಿವರ್ಸ್ ಗೈಡ್ ಮಾಡಿ ಕನ್ಯಾ ರಾಶಿ ಅವರ ಒಂದು ಲೈಫ್ ಅಲ್ಲಿ ಏನ್ ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ, ಯಾವ ಒಂದು ಪ್ಯಾಟರ್ನ್ ಇಂದ ಹೊರಗೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ನೋಡೋಣ. ಸೊ ನಾನು ರೀಡ್ ಮಾಡ್ತಾ ಇರುವಾಗ ನನಗೆ ಸಮ್ವೇರ್ ಎಲ್ಲೋ ಒಂದ್ ಕಡೆ ಅನಿಸ್ತಾ ಇದೆ ಬರುವಂತ ತಿಂಗಳಲ್ಲಿ ಸ್ವಲ್ಪ ನೀವು ನೀರಿನ ಪ್ರಮಾಣ ಜಾಸ್ತಿ ಕುಡಿಬೇಕು ಅಂತ ಹೇಳಿ. ಓಕೆ, ಯಾಕಂದ್ರೆ ಇದು ಎನರ್ಜಿ ಕನೆಕ್ಟ್ ಇರುತ್ತಲ್ವಾ, ಹಾಗಾಗಿ ಸಮ್ ಕೈಂಡ್ ಆಫ್ ಸೆನ್ಸಸ್ ಇಂದ ನಮ್ಗೆ ಹಿಂಟ್ ಸಿಗ್ತಾ ಇರುತ್ತೆ. ಎಲ್ಲೋ ಒಂದ್ ಕಡೆ ನನ್ಗೆ ಅನಿಸ್ತಾ ಇದೆ ಅದರಿಂದ ಏನ್ ಮಾಡ್ಬೇಕು, ಕರಿಯರ್ ಹಿಸ್ಟ್ರಿ ಬರ್ತಾ ಇದೆ. ಓಕೆ, ಎನರ್ಜಿ ಕ್ಲೈಮ್ ಮಾಡಿ ಖಂಡಿತ. ಓಕೆ, ಏನಂತಂದ್ರೆ 37 ರೀಪ್ರೆಸೆಂಟ್ ಮಾಡುವಂತದ್ದು ಇಲ್ಲಿ ಅಗೇನ್ ನ್ಯೂ ಬಿಗ್ನಿಂಗ್. ಓಕೆ, ನ್ಯೂ ಬಿಗ್ನಿಂಗ್ ಎಲ್ಲಿ ಆಗ್ಲಿಕ್ಕೆ ಹೋಗ್ತಾ ಇದೆ, ಮೋಸ್ಟ್ ಪ್ರಾಬಬ್ಲಿ ನಿಮ್ಮ ಒಂದು ಕರಿಯರ್ ಜಾಬ್ ಅಲ್ಲಿ ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಜಾಬ್ ಅಂಡ್ ವರ್ಕ್ ಪ್ಯಾಟರ್ನ್ಸ್ ಸ್ವಲ್ಪ ನಾವು ಇದು ಹಿಸ್ಟ್ರಿಯನ್ನ ನೋಡಿದ್ರೆ ಮುಂಚೆ ನೀವು ಏನು ಯಾವ ಒಂದು ಪ್ಯಾಟರ್ನ್ ಅಲ್ಲಿ ಸಿಕ್ಕೊಂಡಿದ್ರಿ, ಲೈಕ್ ನಿಮ್ಗೆ ಎಲ್ಲಿಂದನೂ ಹೆಲ್ಪ್ ಬರ್ತಾ ಇದ್ದಿಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇದ್ದಿಲ್ಲ, ಅಥವಾ ಎಲ್ಲೋ ಒಂದು ಕನ್ಫ್ಯೂಷನ್ ಸಿಕ್ಕೊಂಡಿದ್ರಿ ಅನ್ನುವಂಥದ್ದು ನನ್ಗೆ ಅನಿಸ್ತಾ ಇದೆ. ಬಟ್ ಬರುವಂತ ತಿಂಗಳಲ್ಲಿ ಅಲ್ಲಿ ನಿಮ್ಗೆ ಒಂದು ಕ್ಲಾರಿಟಿ ಬರ್ಲಿಕ್ಕೆ ಹೋಗ್ತಾ ಇದೆ, ಹೆಲ್ಪ್ ಬರ್ತಾ ಇದೆ, ನಿಮ್ಮ ಅರೌಂಡಿಂಗ್ ಒಂದು ಹೆಲ್ಪ್ ಬರ್ತಾ ಇದೆ ಯೂನಿವರ್ಸ್ ಇಂದ ಅಂತ ಹೇಳ್ಬೋದು. ಕೆಲವೊಮ್ಮೆ ನೀವು ತುಂಬಾ ಎಫರ್ಟ್ ಹಾಕಿರ್ತೀರಾ ಕನ್ಯಾ ರಾಶಿಯವರು, ಇದಕ್ಕಿಂತ ಮುಂಚೆ ಮೇ ಬಿ ನಿಮ್ಮ ಕರಿಯರ್ ಜಾಬ್ ಅಲ್ಲಿ ತುಂಬಾ ಎಫರ್ಟ್ ಹಾಕಿದ್ದೀರಾ, ಅಲ್ಲಿ ನಿಮ್ಗೆ ರಿಸಲ್ಟ್ ಬರ್ತಾ ಇಲ್ಲ, ಫೀಲ್ ಮಾಡ್ಕೊಳ್ತಾ ಇರ್ತೀರಾ ನಾನು ಇಷ್ಟೆಲ್ಲ ಎಫರ್ಟ್ ಹಾಕ್ತಾ ಇದ್ದೀನಿ ನನಗೆ ಯಾಕೆ ರಿಸಲ್ಟ್ ಬರ್ತಾ ಇಲ್ಲ ಅಂತ ಹೇಳಿ. ಓಕೆ, ಸೊ ಇವಾಗ ನೀವ್ ಏನ್ ಮಾಡ್ತೀರಾ, ಕೆಲವೊಂದಿಷ್ಟು ನಿಮ್ಮ ಒಂದು ಬಿಸ್ನೆಸ್ ಮಾಡುವಂತದ್ದಿರ್ಬೋದು, ಜಾಬ್ ಮಾಡುವಂತದ್ದಿರ್ಬೋದು, ಅಲ್ಲಿ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡ್ಕೊಳಿಕ್ ಹೋಗ್ತಾ ಇದ್ರ, ನಿಮ್ಮ ಒಂದು ಶಿಫ್ಟಿಂಗ್ ನಡೀತಾ ಇದೆ ನಿಮ್ಮ ಥಾಟ್ ಪ್ರೊಸೆಸ್ ಅಲ್ಲಿ ಅಂತ ಹೇಳ್ಬೋದು. ಯಾವ ರೀತಿ ನೋಡಿ, ಈಗ ನೀವು ಯಾವ ರೀತಿ ಥಿಂಕ್ ಮಾಡ್ತೀರಾ ಅಂತಂದ್ರೆ ಕೆಲವೊಂದಿಷ್ಟು ಮಾಡ್ತಾ ಇರುವಂತ ಕೆಲಸನೇ ಹೊಸ ಒಂದು ವೇಯಲ್ಲಿ ಯಾವ ರೀತಿ ಮಾಡಬಹುದು, ಈ ರೀತಿಯಾಗಿ ಪ್ಯಾಟರ್ನ್ ಅನ್ನ ಶಿಫ್ಟ್ ಮಾಡ್ಕೊಳ್ತೀರಾ. ಓಲ್ಡ್ ಪ್ಯಾಟರ್ನ್ ಅನ್ನ ಯೂಸ್ ಮಾಡಿ ನೋಡಿದೀರಾ, ನಿಮ್ಗೆ ಅಲ್ಲಿ ರಿಸಲ್ಟ್ ಬಂದಿಲ್ಲ, ಬಟ್ ಇವಾಗ ಏನ್ ಮಾಡ್ತಾ ಇದ್ದೀರಾ, ಆ ಎಂಟೈರ್ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡ್ಕೊಂಡು ನಿಮ್ಗೆ ಏನ್ ಪ್ರಾಬ್ಲಮ್ ಆಗ್ತಾ ಇತ್ತು ಅಲ್ಲಿಂದ ನೀವೇನ್ ಮಾಡ್ತಾ ಇದ್ರೆ ಹೊರಗಡೆ ಬರ್ತಾ ಇದ್ದೀರಾ. ನ್ಯೂ ಬಿಗ್ನಿಂಗ್ ಆಗ್ಲಿಕ್ಕೆ ಹೋಗ್ತಾ ಇದೆ ನಿಮ್ಮ ಕರಿಯರ್ ಅಲ್ಲಿ ಅಂತ ಹೇಳ್ಬೋದು. ಮತ್ತೆ ಇಷ್ಟೇ ಅಲ್ಲ, ನೀವು ಇವಾಗ ಕಲಿಯೋದಿಕ್ಕೆ ಪ್ರಯಾರಿಟಿಯನ್ನ ಹೆಚ್ಚಿಗೆ ಕೊಡ್ತೀರಾ, ಸ್ಕಿಲ್ಸ್ ಮೇಲೆ ಪ್ರಯಾರಿಟಿಯನ್ನ ಹೆಚ್ಚಿಗೆ ಕೊಡ್ತೀರಾ, ನಿಮ್ಮನ್ನ ನೀವು ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮನ್ನ ನೀವು ಡಿಸಿಪ್ಲಿನ್ ಮೋಡಿಗೆ ತಗೊಂಡ್ ಬರೋದಕ್ಕೆ ಪ್ರಯಾರಿಟಿಯನ್ನ ಹೆಚ್ಚಿಗೆ ಕೊಡ್ತೀರಾ. ಹಾಗಾಗಿ ನಿಮ್ಮಲ್ಲಿ ಇರುವಂತ ಬ್ಲಾಕೇಜಸ್, ಕರಿಯರ್ ಅಲ್ಲಿ ಇರುವಂತ ಬ್ಲಾಕೇಜಸ್ ಏನಿದೆ ಅಲ್ವಾ, ಅಲ್ಲಿ ಎಂಟೈರ್ ಆಗಿ ಶಿಫ್ಟಿಂಗ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ನೀವ್ ಇವಾಗ ಇನಿಷಿಯೇಟಿವ್ ತಗೊಳ್ತಾ ಇದ್ದೀರಾ, ಈ ರೀತಿ ನನ್ನನ್ನ ನಾನು ಬದಲಿ ಮಾಡ್ಕೋಬೇಕು, ನನ್ನ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡ್ಕೋಬೇಕು, ಓಲ್ಡ್ ಪ್ಯಾಟರ್ನ್ ಇಂದ ನ್ಯೂ ಪ್ಯಾಟರ್ನ್ ಗೆ ಶಿಫ್ಟ್ ಆಗ್ಬೇಕು ಅಂತ ಹೇಳಿ ನೀವು ಯಾವಾಗ ಇನಿಷಿಯೇಟಿವ್ ತಗೋತೀರಾ, ಸೊ ಆ ಒಂದು ಸಮಯದಿಂದಾನೇ ನಿಮ್ಗೆ ಎಲ್ಲೋ ಒಂದ್ ಕಡೆಯಿಂದ ಹೆಲ್ಪ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಯೂನಿವರ್ಸ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ನೀವ್ ಅಂತೀರಾ ಓಕೆ ನಾನು ಜಸ್ಟ್ ಅನ್ಕೊಂಡಿದ್ದೀನಿ, ಈ ರೀತಿ ನನ್ಗೆ ಪಾಸಿಟಿವ್ ಆಗಿ ಕನೆಕ್ಟ್ ಆಗಿದೆ ಅನ್ನೋವಂಥದ್ದು. ಒಂದು ಲೀಡರ್ಶಿಪ್ ಕ್ವಾಲಿಟಿಯನ್ನ ನೀವು ತಗೊಳ್ಳಿಕ್ ಹೋಗ್ತಾ ಇದ್ದೀರಾ. ಕೆಲವೊಂದಿಷ್ಟು ಅಪಾರ್ಚುನಿಟಿಗಳು ನಿಮ್ಗಾಗಿ ಬರ್ತಾ ಇರುವಂತದ್ದು. ತುಂಬಾ ಫೋಕಸ್ಡ್ ಆಗಿರ್ತೀರಾ. ಮುಂಚೆ ಮೇ ಬಿ ನಿಮ್ಗೆ ಕೆಲವೊಂದಿಷ್ಟು ಏರಿಯಾದಲ್ಲಿ ಫೋಕಸ್ ಅನ್ನೋದು ಇದ್ದಿದ್ದಿಲ್ಲ, ಇವಾಗ ನಿಮ್ಮ ಒಂದು ಫೋಕಸ್ ತುಂಬಾ ಕ್ಲಿಯರ್ ಆಗಿರುತ್ತೆ, ಕ್ಲಾರಿಟಿ ಬರ್ತಾ ಇದೆ, ಏನ್ ಮಾಡ್ಬೇಕು ಏನಿಲ್ಲ, ಯಾವ ತಪ್ಪನ್ನ ನಾನು ಹಿಂದೆ ಮಾಡಿದ್ದೀನಿ ಅದನ್ನ ಸೇಮ್ ಪ್ಯಾಟರ್ನ್ ಇಲ್ಲಿ ನಾನು ತಗೊಂಡ್ ಬರಬಾರ್ದು ಲೈಫ್ ಅಲ್ಲಿ.
ಅದೇ ತಪ್ಪನ್ನ ನಾನು ಮಾಡಬಾರ್ದು ಅನ್ನುವಂಥದ್ದು ನಿಮ್ಮಲ್ಲಿ ಅದು ಬರುತ್ತೆ ಇನ್ಸೈಡ್ ಇಂದ. ಅದೇ ಶಿಫ್ಟಿಂಗ್ ಅಂತ ಹೇಳೋದು. ಓಕೆ, ಆರ್ಕ್ಯಾಂಜಲ್ ಸೆಡಿಕ್ಯಾಲ್. ನೋಡಿ, ಇನ್ನೂ ಒಂದು ಕಾರ್ಡ್ ಬಂದಿದೆ. ಏನಂತಂದ್ರೆ ಕಮ್ಯುನಿಕೇಶನ್ ರಿಲೇಟೆಡ್ ಕಾರ್ಡ್ ಬರ್ತಾ ಇದೆ. ಒಂದು ಫ್ರೀಡಮ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ, ಫಾರ್ಗಿವ್ನೆಸ್ ಬರ್ತಾ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಇದು ಅರ್ಥ ಮಾಡ್ಕೊಳ್ಳಿ. ನಾನೇನ್ ನಿಮ್ಗೆ ಹೇಳಿದೆ, ಓಲ್ಡ್ ಪ್ಯಾಟರ್ನ್ ಇಂದ ಹೊರಗಡೆ ಬರ್ತಾ ಇದ್ದೀರಾ. ಸೊ ನೀವೇನ್ ಮಾಡ್ತಾ ಇದ್ದೀರಾ, ಒಂದು ಫ್ರೀಡಮ್ ಅನ್ನ ತಗೊಂಡ್ ಬರ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ. ಥಿಂಕ್ ಮಾಡುವಂತ ಪ್ಯಾಟರ್ನ್ ಫ್ರೀಡಮ್ ಇರಬಹುದು. ನಿಮ್ಮ ಸೀಮಿತವಾಗಿ ಇಟ್ಕೊಳ್ಳೋದಿಲ್ಲ, ನಿಮ್ಮ ಒಂದು ಲಿಮಿಟೇಷನ್ಸ್ ಅನ್ನ ನೀವು ಸೆಟ್ ಮಾಡ್ಕೊಳ್ಳೋದಿಲ್ಲ ಯಾವುದೇ ಕಾರಣಕ್ಕೂ ನಿಮ್ಮ ಜಾಬ್ ಕರಿಯರ್ ಅಲ್ಲಿ. ಬಿಯಾಂಡ್ ದಟ್ ಹೋಗಿ ನೀವು ಥಿಂಕ್ ಮಾಡ್ತೀರಾ. ಅದೇ ಫ್ರೀಡಮ್ ಅಂತ ಹೇಳೋದು. ಮುಂಚೆ ಏನ್ ಮಾಡ್ತಾ ಇದ್ರಿ, ಅದು ಎಷ್ಟು ಝೋನ್ ಇತ್ತು ಕಟ್ ಆಫ್ ಮಾಡ್ಕೊಳ್ತಾ ಇದ್ರಿ ನಿಮ್ಮನ್ನ ನೀವು, ಇದು ಇಷ್ಟೇ ಮಾಡ್ಬೇಕು ಅಂತ ಹೇಳಿ. ಬಟ್ ಇವಾಗ ಏನ್ ಮಾಡ್ತಾ ಇದ್ದೀರಾ, ಅಲ್ಲಿ ಒಂದು ಮನಸ್ಸಿಂದ ಒಂದು ಫ್ರೀಡಮ್ ಅನ್ನ ತಗೊಂಡ್ ಬರ್ತಾ ಇದ್ದೀರಾ, ಸ್ವಾತಂತ್ರ್ಯತೆಯನ್ನ ತಗೊಂಡ್ ಬರ್ತಾ ಇದ್ದೀರಾ. ಓಪನ್ ಆಗಿ ನೀವು ಯಾವ ರೀತಿಯಾಗಿ ಅದಕ್ಕೆ ಅಡ್ಜಸ್ಟ್ ಆಗ್ಬೇಕು, ಯಾವ ರೀತಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋಂಥ ಥಾಟ್ ಪ್ರೊಸೆಸ್ ನಿಮ್ಮಲ್ಲಿ ತಗೊಂಡ್ ಬರ್ತಾ ಇದ್ದೀರಾ. ಇಷ್ಟೇ ಅಲ್ಲ, ಮೇ ಬಿ ಇದಕ್ಕಿಂತ ಮುಂಚೆ ನೀವು ನಿಮ್ಮ ಲೈಫಲ್ಲಿ ಏನು ಕೆಲವೊಂದು ಜನರಿಗೆ ಕ್ಷಮಿಸ್ತೇನೆ ಮುಂದೆ ಹೋಗ್ತಾ ಇದ್ರಿ, ಮುಂದೆ ಹೋಗ್ತಾನೂ ಇರ್ಲಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾರಾದ್ರೂ ನಮ್ಗೆ ಏನಾದ್ರೂ ಹರ್ಟ್ ಮಾಡಿದ್ದಾರೆ, ನಮ್ಗೆ ಏನಾದ್ರೂ ಅಂದಿದ್ದಾರೆ, ನಮ್ಮ ಲೈಫಲ್ಲಿ ತುಂಬಾ ಡಿಸ್ಟ್ರಾಕ್ಷನ್ಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತಂದ್ರೆ ಅಫ್ಕೋರ್ಸ್ ಅದು ನಮ್ಮ ಒಂದು ಹಾರ್ಟ್ ಅಲ್ಲಿ ಸೆಟ್ ಆಗಿರತ್ತೆ. ಈ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ಹಾರ್ಟ್ ಅಲ್ಲಿ ಆ ಒಂದು ಮ್ಯಾಟ್ರನ್ನ ನೀವು ಯಾವಾಗ ಇಟ್ಕೊಳ್ತೀರಾ, ಮುಂದಿರುವಂತ ವ್ಯಕ್ತಿಗೆ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ನೀವು ಅದನ್ನ ಯಾವಾಗ ಕ್ಷಮಿಸೋದಿಲ್ಲ, ಅವಾಗ ನಿಮ್ಮ ಒಂದು ಅವರ ಕೆಟ್ಟ ಹೋಗ್ತಾ ಇದೆ, ನಿಮ್ಮ ಒಂದು ಚಕ್ರ ಬ್ಲಾಕ್ ಆಗ್ತಾ ಇದೆ. ಹೀಗಾಗಿ ಇವಾಗ ಅಂತ ಒಂದು ಪ್ಯಾಟರ್ನ್ ಇಂದ ನೀವು ಶಿಫ್ಟ್ ಆಗ್ತಾ ಇದ್ದೀರಾ. ನೀವೇನ್ ಮಾಡ್ತಾ ಇದ್ದೀರಾ, ಜನ ಯಾರು ನಿಮ್ಗೆ ಮಾತಾಡ್ತಾ ಇದ್ದಾರಾ, ಓಕೆ ಅವ್ರು ನಿಮ್ಗೆ ಮೋಸ ಮಾಡಿದಾರಾ, ನಿಮ್ ಕಡೆ ದುಡ್ಡು ಇಸ್ಕೊಂಡು ನಿಮ್ಗೆ ಕೊಟ್ಟಿಲ್ಲ, ಈ ರೀತಿ ಸಮ್ ಕೈಂಡ್ ಆಫ್ ಏನೋ ನಡೆದಿದೆ ಅಂತ ಇಟ್ಕೊಳ್ಳಿ. ಇವಾಗ ನೀವೇನ್ ಮಾಡ್ತೀರಾ, ಆ ಒಂದು ಫಸ್ಟ್ ಆಫ್ ಆಲ್ ಎಲ್ರನ್ನು ಕ್ಷಮಿಸುವಂತ ಮೋಡಿಗೆ ನೀವು ಬರ್ತೀರಾ. ಈ ಕ್ಷಮಿಸೋದೇನಿದೆ ಅಲ್ವಾ, ಇದರಿಂದಾನೇ ನಿಮ್ಮ ಲೈಫಲ್ಲಿ ಒಂದು ಫ್ರೀಡಮ್ ಬರ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಬ್ಯೂಟಿಫುಲ್ ಥಿಂಗ್ ಇದು. ನೋಡಿ, ಯಾರು ಏನೋ ಹೇಳಿ ಅದು ನಮ್ಗೆ ಮ್ಯಾಟ್ರ್ ಆಗೋದಿಲ್ಲ. ನಿಮ್ಮದೇ ಆದಂತ ಒಂದು ಗುರಿ ಇರುತ್ತೆ, ಆ ಉದ್ದೇಶ ಇರುತ್ತೆ. ಆ ಉದ್ದೇಶ ಪೂರ್ತಿಗಾಗಿ ನೀವೇನ್ ಹೋಗ್ತಾ ಇರ್ತೀರಾ ಲೈಫಲ್ಲಿ, ಅದು ಮ್ಯಾಟ್ರ್ ಆಗುತ್ತೆ. ಈ ರೀತಿ ನಿಮ್ಮ ಒಂದು ಥಾಟ್ ಪ್ರೊಸೆಸ್ ಅನ್ನ ಶಿಫ್ಟ್ ಮಾಡ್ಕೋಬೇಕು ನೀವು. ಯೂನಿವರ್ಸ್ ಕೂಡ ಅದೇ ನಿಮ್ಗೆ ಹೇಳ್ತಾ ಇದೆ. ಒಂದ್ ರೀತಿಯಲ್ಲಿ ಇದು ನಿಮ್ಗೆ ಮೆಸೇಜ್ ಅಂತಾನು ಹೇಳ್ಬೋದು ನಾನು. ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅರ್ಥ ಮಾಡ್ಕೊಳ್ಳಿ ಇದು ಯಾಕೆ ಒಂದಕ್ಕೊಂದು ರಿಲೇಟ್ ಆಗ್ತಾ ಇದೆ ಅಂತ ಹೇಳಿ. ನಿಮ್ಮ ಲೈಫಲ್ಲಿ ಫಾರ್ಗಿವ್ನೆಸ್ ಅಷ್ಟೇ ಬರ್ತಾ ಇಲ್ಲ, ಫ್ರೀಡಮ್ ಅಷ್ಟೇ ಬರ್ತಾ ಇಲ್ಲ, ಕಂಪ್ಯಾಷನ್ ಬರ್ತಾ ಇದೆ, ಸಹಾನುಭೂತಿ ಇನ್ನೊಬ್ರ ಬಗ್ಗೆ. ಯಾರಿಗೋ ಏನೋ ಆಗಿದೆ, ನಿಮ್ಗೆ ತಡ್ಕೊಳಿಕ್ ಆಗೋದಿಲ್ಲ, ಓಕೆ ನನ್ನ ಕಡೆಯಿಂದ ಏನಾದ್ರೂ ಹೆಲ್ಪ್ ಆಗುತ್ತಾ, ನಾನು ಮಾಡ್ಬೋದಾ, ಈ ಒಂದು ಥಿಂಕಿಂಗ್ ಥಾಟ್ ಪ್ರೊಸೆಸ್ ನಿಮ್ಮಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಮುಂಚೆ ಮೇ ಬಿ ನೀವು ಅನ್ಕೊಳ್ತಾ ಇದ್ರಿ, ನಾನೇ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ, ನಾನ್ ಯಾವ ರೀತಿ ಇನ್ನೊಬ್ರಿಗೆ ಹೆಲ್ಪ್ ಮಾಡ್ಬೋದು, ಹೌದಾ. ಬಟ್ ಇವಾಗ ನಿಮ್ಗೆ ಅನಿಸ್ತಾ ಇದೆ, ಈಗ ಬರುವಂತ ದಿನಗಳಲ್ಲಿ ಅನ್ಸುತ್ತೆ, ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಗೆ ಅನ್ಸುತ್ತೆ, ನಾನೇನಾದ್ರೂ ಹೆಲ್ಪ್ ಮಾಡ್ಬೋದಾ. ಯಾಕಂತಂದ್ರೆ ಎಂಟೈರ್ ನಿಮ್ಮ ಒಂದು ಥಾಟ್ ಅನ್ನ ಚೇಂಜ್ ಮಾಡ್ಕೊಳ್ಳಿಕ್ ಹೋಗ್ತಾ ಇದ್ದೀರಾ, ಶಿಫ್ಟಿಂಗ್ ಆಗ್ತಾ ಇದೆ. ಜನರ ಜೊತೆಗೆ ತುಂಬಾ ಕಮ್ಯುನಿಕೇಶನ್ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಕೊಳ್ತೀರಾ. ಅವ್ರಿಗೆ ನಿಮ್ಮ ಸಹಾನುಭೂತಿ ಕೊಡುವಂತದ್ದು ಇರ್ಬೋದು. ಇದೇ ಫ್ರೀಡಮ್ ಅಲ್ವಾ, ಒಳಗಿಂದ ಬರುವಂತ ಫ್ರೀಡಮ್ ಏನು ಇದೆ. ನಾವೇನ್ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ ಅದ್ ನಮ್ಗೆ ಸರಿ ಅಂತ ಗೊತ್ತಿದೆ ಅಂತಂದ್ರೆ ಅದೇ ಫ್ರೀಡಮ್ ಅಂತ ಹೇಳೋದು. ಇನ್ನೊಬ್ರಿಗೆ ಅದು ಸರಿ ಅನ್ಸುತ್ತಾ ಬಿಡುತ್ತಾ ಅಲ್ವಾ, ನಿಮ್ಗೆ ಒಳಗಿಂದ ಒಂದ್ ಮನಸ್ಸು ಹೇಳುತ್ತೆ ಕರೆಕ್ಟ್ ಇದೆ. ಯಾಕಂದ್ರೆ 10 ಜನರಿಗೆ ಹೋಗಿ ನೀವೇನಾದ್ರೂ ಸಜೆಷನ್ ಕೇಳಿದ್ರೆ 10 ಜನ ಒಂದೊಂದು ರೀತಿಯಲ್ಲಿ ನಿಮ್ಗೆ ಆನ್ಸರ್ ಕೊಡ್ತಾರೆ. ಬಟ್ ನಿಮ್ಮ ಒಂದು ಮನಸ್ಸಿದೆ ಅಲ್ವಾ, ಮನಸ್ಸು ನಿಮ್ಗೆ ಹೇಳುತ್ತೆ ಯಾವ್ದು ಸರಿ ಇದೆ ಯಾವ್ದು ತಪ್ಪಿದೆ ಅಂತ ಹೇಳಿ. ಓಕೆ, ನಿಮ್ಮ ಒಂದು ಥಾಟ್ಸ್ ಇಂದ ನೀವು ಫ್ರೀಡಮ್ ಅನ್ನ ಕಂಡುಕೊಳ್ಳುವಂತದ್ದು ನನ್ಗೆ ಅನಿಸ್ತಾ ಇದೆ. ಸಹಾನುಭೂತಿ ಬರ್ತಾ ಇದೆ, ಕನಿಕರ ಪಡುವಂತದ್ದು, ಇನ್ನೊಬ್ರಿಗೆ ಏನಾದ್ರೂ ಆಗ್ತಾ ಇದೆ ಅಂತಂದ್ರೆ ಅದನ್ನ ನಿಮ್ಮಲ್ಲೇನೆ ಆಗಿದೆ ಅಂತ ಹೇಳಿ ನೀವು ಅನ್ಕೊಳ್ಳುವಂತದ್ದು ಎಲ್ಲಾನು ಮ್ಯಾಟರ್ ಆಗುತ್ತೆ. ತುಂಬಾ ಶಿಫ್ಟಿಂಗ್ ನಡೀತಾ ಇದೆ ಅಂತ ಹೇಳ್ಬೋದು. ಓಕೆ, ಕನ್ಯಾ ರಾಶಿಯವರಿಗೆ ಇನ್ನು ಏನು ಬರ್ತಾ ಇದೆ ನೋಡೋಣ.
ಓಕೆ, ಇನ್ನು ಏನ್ ಬದಲಾವಣೆ ಆಗ್ಲಿಕ್ಕೆ ಹೋಗ್ತಾ ಇದೆ? ಕೆಲವೊಂದಿಷ್ಟು ಮುಂಚೆ ನಿಮಗೆ ಯಾವ್ದು ಟಫ್ ಅನಿಸ್ತಾ ಇತ್ತು, ಯಾವ್ದಾದ್ರು ಒಂದು ನಿರ್ಧಾರ ತಗೋಬೇಕು ಅಂತ ಹೇಳಿ, ಇವಾಗ ನೀವು ಸೂಕ್ಷ್ಮತೆಯಿಂದ ಎಲ್ಲಾನು ಗಮನಿಸ್ಲಿಕ್ಕೆ ಶುರು ಮಾಡ್ತೀರಾ. ಮತ್ತೆ ಪಿನ್ ಟು ಪಿನ್ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಹಾಕ್ತೀರಾ. ತುಂಬಾ ನಿಡರತೆಯಿಂದ, ತುಂಬಾ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ನಿಮ್ಗೆ ಬರ್ಲಿಕ್ಕೆ ಹೋಗ್ತಾ ಇದೆ. ಸಾರಿ, ಸ್ವಲ್ಪ ಕೋಲ್ಡ್ ಇಶ್ಯೂ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಸ್ವಲ್ಪ ನನ್ನ ಧ್ವನಿ ಕೂಡ ನಿಮ್ಗೆ ಚೇಂಜ್ ಆಗಿದೆ ಅಂತ ಅನಿಸ್ಬಹುದು. ಮುಂಚೆ ನಿಮ್ಗೆ ಏನ್ ಅನಿಸ್ತಾ ಇತ್ತು, ಲೈಕ್ ಇದು ನನಗೆ ತುಂಬಾ ಟಫ್ ಆಗ್ತಾ ಇದೆ, ನಾನು ಡಿಸೈಡ್ ಮಾಡೋದಕ್ಕೆ ತುಂಬಾ ಟಫ್ ಆಗ್ತಾ ಇದೆ ಅಂತ ಹೇಳಿ ಯಾವ ಮ್ಯಾಟರ್ ನಿಮ್ಗೆ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇತ್ತು, ಇವಾಗ ಆ ಒಂದು ಧೈರ್ಯ ನಿಮ್ಮಲ್ಲಿ ಬರ್ತಾ ಇದೆ, ಕರೇಜ್ ಬರ್ತಾ ಇದೆ, ಸ್ಟೆಬಿಲಿಟಿ ಬರ್ತಾ ಇದೆ. ನಿಮ್ಮ ವಿಚಾರಗಳ ಮೇಲೆ ತುಂಬಾ ಸ್ಟೇಬಲ್ಡ್ ಆಗಿ ವಿಚಾರ ಮಾಡ್ತೀರಾ. ನೀವೇನ್ ಅನ್ಕೊಳ್ತಾ ಇದ್ದೀರಾ ಅದನ್ನೇ ಮಾಡೋದಕ್ಕೆ ನೀವು ಆ ರೀತಿ ಡಿಸಿಷನ್ಸ್ ಅನ್ನ ತಗೊಳ್ತೀರಾ ಅನ್ನೋಂಥದ್ದು ನನಗೆ ಕಾಣ್ತಾ ಇದೆ. ಮತ್ತೆ ಆಸ್ ಅ ಲೀಡರ್ ಆಗಿ ನೀವು ಹೊರಗೆ ಬೀಳ್ತಾ ಇದ್ದೀರಾ. ತುಂಬಾ ಅಟ್ರಾಕ್ಟಿವ್ ಪರ್ಸನಾಲಿಟಿ ಆಗ್ಲಿಕ್ಕೆ ಹೋಗ್ತಾ ಇದ್ದೀರಾ. ತುಂಬಾ ಅಟ್ರಾಕ್ಟಿವ್. ಜನರು ನಿಮ್ಮ ಹತ್ರ ಒಂದು ಅಟ್ರಾಕ್ಷನ್ ಇಂದ ಬರಬೇಕು, ಆ ರೀತಿ ಪರ್ಸನಾಲಿಟಿಯಲ್ಲಿ ನೀವು ಚೇಂಜಸ್ ಅನ್ನ ತಗೊಂಡ್ ಬರ್ಲಿಕ್ಕೆ ಹೋಗ್ತಾ ಇದ್ದೀರಾ. ಕೆಲವೊಂದಿಷ್ಟು ಮುಂಚೆ ನಿಮ್ಗೆ ಏನ್ ಟಫ್ ಅನಿಸ್ತಾ ಇತ್ತು, ಲೈಕ್ ವಿಷನ್ ಅಲ್ಲಿ ಕ್ಲಾರಿಟಿ ಇರ್ತಾ ಇದ್ದಿಲ್ಲ, ಏನಾದ್ರೂ ನಿರ್ಧಾರ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಕ್ಲಾರಿಟಿ ಬರ್ತಾ ಇದ್ದಿಲ್ಲ, ಮುಂದೆ ಯಾವ ರೀತಿ ಏನು ಸ್ಟ್ರಾಟಜಿಯನ್ನ ಯೂಸ್ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಕ್ಲಾರಿಟಿ ಬರ್ತಾ ಇದ್ದಿಲ್ಲ. ಇವಾಗ ಎಲ್ಲದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ಸ್ಟೆಬಿಲಿಟಿ, ಇದನ್ನೇ ಸ್ಟೆಬಿಲಿಟಿ ಅಂತ ಹೇಳೋದು. ಈ ಏರಿಯಾದಲ್ಲಿ ನಿಮ್ಗೆ ಸ್ಟೆಬಿಲಿಟಿ ಬರ್ತಾ ಇದೆ. ನಿಮ್ಮ ಇಂಟ್ಯೂಷನ್ ತುಂಬಾ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಮತ್ತೆ ನಿಮ್ಗೆ ಲಿಟ್ರಲಿ ಗೊತ್ತಾಗುತ್ತೆ ಹಾರ್ಡ್ ವರ್ಕ್ ಅಂದ್ರೆ ಏನು, ಫ್ರೀಡಮ್ ಅಂದ್ರೆ ಏನು. ನೋಡಿ, ಇಲ್ಲಿನೂ ಕೂಡ ಫ್ರೀಡಮ್ ಬರ್ತಾ ಇತ್ತು, ಇಲ್ಲಿನೂ ಕೂಡ ಒಂದು ಫ್ರೀಡಮ್ ಬರ್ತಾ ಇದೆ ನಿಮ್ಗೆ. ಎಲ್ಲಿ ಫ್ರೀಡಮ್ ಬರ್ತಾ ಇದೆ? ನಿಮ್ಮ ವಿಚಾರಗಳಲ್ಲಿ ಫ್ರೀಡಮ್ ಅನ್ನ ತಗೊಂಡ್ ಬರ್ತಾ ಇದ್ದೀರಾ. ನಿಮ್ಮ ಥಿಂಕಿಂಗ್, ನಿಮ್ಮ ಒಂದು ಹಾರ್ಡ್ ವರ್ಕ್ ಅಲ್ಲಿ ನೀವು ಒಂದು ಫ್ರೀಡಮ್ ಅನ್ನ ತಗೊಂಡ್ ಬರ್ತಾ ಇದ್ದೀರಾ. ಹಾರ್ಡ್ ವರ್ಕ್ ಅಲ್ಲಿ ಯಾವ ರೀತಿ ಫ್ರೀಡಮ್ ತರ್ತೀರಾ? ಮುಂಚೆ ನಿಮ್ಗೆ ಯಾವ್ದು ತುಂಬಾ ಟಫ್ ಅನಿಸ್ತಾ ಇತ್ತು, ಇವಾಗ ನಿಮ್ಗೆ ಅದು ಈಸಿ ಅನ್ಸುತ್ತೆ. ಯಾಕಂತಂದ್ರೆ ನೀವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ಹಾಗಾಗಿ ಅದು ನಿಮ್ಗೆ ಟಫ್ ಅಂತ ಅನ್ಸೋದಿಲ್ಲ. ಅಲ್ಲಿ ನಿಮ್ಗೆ ಒಂದು ಫ್ರೀಡಮ್ ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ, ಓಕೆ ನಾನು ಇದನ್ನ ಮಾಡ್ಬಹುದು ಈಸಿಯಾಗಿ. ಗ್ರೋತ್ ಇದೆ. ನೀವು, ನನ್ಗನ್ಸುತ್ತೆ ಮೇ ಬಿ ನೀವೇನ್ ವರ್ಕ್ ಮಾಡ್ತಾ ಇದ್ರಿ, ನಿಮ್ಗೆ ಗ್ರೋತ್ ಏನೋ ಇತ್ತು, ಆದ್ರೆ ತುಂಬಾ ಸ್ಲೋ ಗ್ರೋತ್ ಇತ್ತು. ಇವಾಗ್ಲೂ ಅದೇ ರೀತಿ ಇದೆ, ಬಟ್ ಗ್ರೋತ್ ಆಗುತ್ತೆ. ಗಿವ್ ಅಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ನಿಮ್ಮ ಎಮೋಷನ್ಸ್ ಅಲ್ಲಿ ನೀವು ಸ್ಟೆಬಿಲಿಟಿ ತಗೊಂಡ್ ಬರ್ತಾ ಇದ್ದೀರಾ. ಸ್ಟೇಬಲ್ ಮೈಂಡ್ಸೆಟ್, ಸ್ಟೇಬಲ್. ಯಾವ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ತುಂಬಾ ನೀವು ವಿಚಾರ ಮಾಡ್ತಾ ಇದ್ರಿ, ಇಂಬ್ಯಾಲೆನ್ಸ್ ಆಗ್ತಾ ಇತ್ತು ನಿಮ್ಮಲ್ಲಿ, ಇವಾಗ ನೀವ್ ಏನ್ ಮಾಡ್ತಾ ಇದ್ದೀರಾ, ಸ್ಟೆಬಿಲಿಟಿ ಬರ್ತಾ ಇದೆ ಎಮೋಷನ್ಸ್ ಅಲ್ಲಿ. ಇವಾಗ ನೀವು ಎಮೋಷನ್ಸ್ ಅಲ್ಲಿ ಇಟ್ಕೊಂಡು ನೀವು ಯಾವ್ದು ಡಿಸಿಷನ್ ಅನ್ನ ತಗೊಳ್ಳೋದಿಲ್ಲ. ನೀವು ಥಿಂಕ್ ಮಾಡುವಂತ ಪ್ಯಾಟರ್ನ್ ಚೇಂಜ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ವಿಚಾರಗಳು ನಿಮ್ಮನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಲಿಕ್ಕೆ ಹೋಗ್ತಾ ಇದೆ. ಇದೇ ಕಾರಣದಿಂದಾಗಿ ನಿಮ್ಮಲ್ಲಿ ಒಂದು ಲೀಡರ್ಶಿಪ್ ಕ್ವಾಲಿಟಿ ಬರ್ತಾ ಇದೆ. ಜನ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾರೆ, ಜನ ನಿಮ್ಮನ್ನ ತುಂಬಾ ಫಾಲೋ ಮಾಡ್ತಾರೆ. ಲಕ್ಸುರಿ ಲೈಫ್ ಬರ್ತಾ ಇದೆ, ಒಂದು ಟ್ರಾವೆಲ್ ಬರ್ತಾ ಇದೆ. ಮೇ ಬಿ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಗೆ ಕರಿಯರ್ ವೈಸ್ ಎಲ್ಲಾದ್ರೂ ಒಂದು ಟ್ರಾವೆಲ್ ಆಗುವಂತ ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇದೆ. ಓಕೆ, ಕಮೆಂಟ್ ಅಲ್ಲಿ ತಿಳಿಸಿ ಏನಿದೆ ಅಂತ. ಮತ್ತೆ ಹಾರ್ಡ್ ವರ್ಕಿಗೆ ನಿಮ್ಗೆ ರೆಕಗ್ನೈಸೇಷನ್ ಸಿಗ್ತಾ ಇದೆ. ಸಮ್ವೇರ್ ಯಾರಾದ್ರೂ ಸೋಷಿಯಲ್ ಮೀಡಿಯಾಗೆ ಕನೆಕ್ಟೆಡ್ ಇದ್ದೀರಾ, ಇನ್ಸ್ಟಾ ಇರ್ಬೋದು ಅಥವಾ ಯೂಟ್ಯೂಬ್ ಇರ್ಬೋದು, ಈ ಸೆಕ್ಟರ್ ಅಲ್ಲಿ ಯಾರಾದ್ರೂ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಫಾಲೋವರ್ಸ್ ಹೆಚ್ಚಿಗೆ ಆಗುವಂತದ್ದು, ನಿಮ್ಗೆ ಸಬ್ಸ್ಕ್ರೈಬರ್ಸ್ ಹೆಚ್ಚಿಗೆ ಆಗುವಂತದ್ದು, ನಿಮ್ಮನ್ನ ಅಪ್ರಿಶಿಯೇಟ್ ಮಾಡುವಂತದ್ದು, ನಿಮ್ಮನ್ನ ಫಾಲೋ, ತುಂಬಾ ಜನ ನೀವೇನ್ ಮಾಡ್ತೀರಾ ಅದನ್ನೇ ಫಾಲೋ ಮಾಡುವಂತದ್ದು. ಲೈಕ್ ನಿಮ್ಮ ಡ್ರೆಸ್ ಸೆನ್ಸ್ ಇರ್ಬಹುದು, ನೀವು ಯಾವ ರೀತಿ ಹೇರ್ ಸ್ಟೈಲ್ ಇರ್ಬಹುದು. ಓಕೆ, ಇದೆಲ್ಲಾನು ಬರ್ತಾ ಇದೆ. ಯೂನಿವರ್ಸ್ ಗೈಡ್ ಮಾಡಿ ಫಸ್ಟ್ ವೀಕ್ ಆಫ್ ಈ ಒಂದು ಬರುವಂತ ವೀಕ್ ಅಂದ್ರೆ ಸೆಪ್ಟೆಂಬರ್ 4 ವಾರದಲ್ಲಿ ಕನ್ಯಾ ರಾಶಿಯವರ ಒಂದು ಹೆಲ್ತ್ ಅಪ್ಡೇಟ್ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಓಕೆ, ಫಸ್ಟ್ ವೀಕ್ ಅಲ್ಲಿ ಸ್ವಲ್ಪ ತುಂಬಾ ವಿಚಾರ ಮಾಡುವಂತದ್ದು ಹೆಲ್ತ್ ಬಗ್ಗೆ.
ವಿಚಾರ ಅಂತಂದ್ರೆ ಹೆಲ್ತ್, ಫಿಸಿಕಲ್ ಹೆಲ್ತ್ ಇಶ್ಯೂಸ್ ಏನು ಇರೋದಿಲ್ಲ, ಮೆಂಟಲಿ ಸ್ವಲ್ಪ ಸ್ಟ್ರೆಸ್ ತಗೊಳ್ಳುವಂತದ್ದಾಗತ್ತೆ, ಹೆಡ್ಏಕ್ ಇರ್ಬೋದು ಈ ರೀತಿ. ಇದನ್ನ ಬಿಟ್ರೆ ಮೇಜರ್ ಇಶ್ಯೂಸ್ ಅಂತ ನನ್ಗೇನು ಅನಿಸ್ತಾ ಇಲ್ಲ. ಅಗೇನ್ ಸೆಕೆಂಡ್ ವೀಕ್ ಬರ್ತಾ ಬರ್ತಾ ತುಂಬಾ ಸ್ಟೇಬಲ್ ಆಗಿರ್ತೀರಾ ಹೆಲ್ತ್ ವೈಸ್, ಯಾವುದೇ ರೀತಿ ತೊಂದರೆ ಇಲ್ಲ. ಅಗೇನ್ ಥರ್ಡ್ ವೀಕ್ ಚೆನ್ನಾಗಿದೆ, ಫೋರ್ತ್ ವೀಕ್ ಅಲ್ಲಿ ನಿಮ್ಗೆ ಹೆಲ್ತ್ ಇಶ್ಯೂಸ್ ಏನು ಆಗೋದಿಲ್ಲ. ಓಕೆ, ತುಂಬಾ ಚೆನ್ನಾಗಿದೆ. ಕರಿಯರ್ ಲೈಫ್ ಅನ್ನ ನೋಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ವೀಕ್ಲಿ ವೈಸ್ ಇದನ್ನ ಬ್ರೇಕ್ ಡೌನ್ ಮಾಡಿ ನೋಡೋಣ, ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಕಳಿಸ್ತೀನಿ ವೀಕ್ಲಿ ವೈಸ್. ಸೊ ವೀಕ್ಲಿ ವೈಸ್ ನಾನು ನೋಡ್ತಾ ಇದ್ರೆ, ಫಸ್ಟ್ ವೀಕ್ ನಾನು ನೋಡ್ತಾ ಇದ್ದೀನಿ ನಿಮ್ಮ ಒಂದು ಜರ್ನಿ ಆಗುವಂತ ಚಾನ್ಸಸ್, ನಾನು ಆಸ್ ಇಟ್ ಈಸ್ ಹೇಳಿದೆ, ನಿಮ್ಮ ಕರಿಯರ್ ಲೈಫ್ ಅಲ್ಲಿ ಎಲ್ಲಾದ್ರೂ ಜರ್ನಿ ಆಗುವಂತದ್ದು, ಇದು ಸ್ವಲ್ಪ ಪೇನ್ಫುಲ್ ಆಗಿರುವಂತ ಜರ್ನಿ ಅಂತ ಹೇಳ್ಬೋದು. ಒಂದು ಶಿಫ್ಟಿಂಗ್ ಬರ್ತಾ ಇದೆ ನಿಮ್ಮಲ್ಲಿ, ಒಂದು ಟಾಕ್ಸಿಕ್ ಝೋನ್ ಇಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ಆ ರೀತಿ ಜನ ಇದ್ದಾರೆ ನಿಮ್ಮ ಸುತ್ತಮುತ್ತ, ಮತ್ತೆ ಅವರು ನಿಮ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ತುಂಬಾ ಚಾಲೆಂಜಸ್ ಇದೆ, ತುಂಬಾ ಒಂದು ಆರ್ಗ್ಯುಮೆಂಟ್ ನಡೀತಾ ಇದೆ ಆಫೀಸ್ ಏರಿಯಾದಲ್ಲಿ ಅಥವಾ ನಿಮ್ಮ ಬಿಸ್ನೆಸ್ ಅಲ್ಲಿ. ಸೊ ಅಂತ ಏರಿಯಾದಿಂದ ನೀವೇನ್ ಮಾಡ್ತಾ ಇದೀರಾ, ಶಿಫ್ಟ್ ಆಗ್ತಾ ಇದೀರಾ, ನಿಮ್ಮನ್ನ ನೀವು ಹೊರಗೆ ತಗೊಂಡ್ ಬರ್ತಾ ಇದ್ದೀರಾ ಅಂತ ಹೇಳ್ಬೋದು. ಅಫ್ಕೋರ್ಸ್ ತಗೊಂಡ್ ಬನ್ನಿ, ತುಂಬಾ ಚೆನ್ನಾಗಿದೆ. ಯಾಕಂತಂದ್ರೆ ಈ ಒಂದು ಜಾಬ್ ಕರಿಯರ್ ಇಂದ ಶಿಫ್ಟಿಂಗ್ ಆದಾಗ್ಲೇನೆ ನಿಮ್ಮ ಲೈಫ್ ಅಲ್ಲಿ ಲಕ್ಸುರಿ ಬರುವಂತದ್ದು ನನ್ಗೆ ಕಾಣ್ತಾ ಇದೆ. ನಿಮ್ಮ ಫ್ಯಾಮಿಲಿ ಕೂಡ ಈ ದಿನಗಳಲ್ಲಿ ತುಂಬಾ ಸಪೋರ್ಟಿವ್ ಆಗಿರುತ್ತೆ ನಿಮ್ಗೆ. ಮೇ ಬಿ ನಾನ್ ಅನ್ಕೋತೀನಿ ಇಲ್ಲಿನೂ ಕೂಡ ಒಂದು ಜರ್ನಿ ಕಾರ್ಡ್ ಬಂದಿದೆ, ಇಲ್ಲಿನೂ ಕೂಡ ಜರ್ನಿ ಕಾರ್ಡ್ ಬಂದಿದೆ ಅಂತಂದ್ರೆ, ನೀವು ಇರೋಂತ ಏರಿಯಾ ಬಿಟ್ಟು ಬೇರೆ ಎಲ್ಲೋ ಒಂದ್ ಕಡೆ ಹೋಗಿ ಸೆಟಲ್ ಆಗುವಂತದ್ದು ನನ್ಗೆ ಅನಿಸ್ತಾ ಇದೆ. ಅಬ್ಸರ್ವ್ ಮಾಡಿ. ಸೆಕೆಂಡ್ ವೀಕ್ ಬರ್ತಾ ಬರ್ತಾ ಅಥಾರಿಟಿ ಬರ್ತಾ ಇದೆ, ಒಳ್ಳೆ ಪೊಸಿಷನ್ ಬರ್ತಾ ಇದೆ, ನಿಮ್ಗೆ ಇನ್ಕ್ರಿಮೆಂಟ್ ಆಗ್ತಾ ಇದೆ, ಶಿಫ್ಟಿಂಗ್ ಆಗ್ತಾ ಇದೆ, ತುಂಬಾ ಎಕ್ಸ್ಪೀರಿಯನ್ಸ್ ಪರ್ಸನ್ ಅಂತ ಹೇಳಿ ಜನ ನಿಮ್ಮನ್ನ ರೆಕಗ್ನೈಸ್ ಮಾಡುವಂತದ್ದು, ಟೀಮ್ ಲೀಡರ್ ಆಗಿದ್ರೆ ನಿಮ್ಗೆ ಒಂದು ರೆಕಗ್ನೈಸೇಷನ್ ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ. ನಿಮ್ಮನ್ನ ಅನ್ವಯಿಸುವಂತವ್ರು ಇರ್ತಾರೆ. ಸ್ವಲ್ಪ ಹೆಲ್ತ್ ಬಗ್ಗೆ ಗಮನ ಕೊಡಿ. ಓಕೆ, ಈ ಸ್ವಲ್ಪ ಇಮ್ಯುನಿಟಿ ಸಿಸ್ಟಮ್ ಅಲ್ಲಿ ಏನಾದ್ರೂ ನಿಮ್ಗೆ ತೊಂದರೆ ಬರ್ಬೋದು, ಅದರಲ್ಲಿ ಸ್ವಲ್ಪ ನೋಡ್ಕೊಳ್ಳಿ ಸೆಕೆಂಡ್ ವೀಕ್. ಅಗೇನ್ ಥರ್ಡ್ ವೀಕ್ ಅಲ್ಲಿ ಸ್ಟೆಬಿಲಿಟಿ ಇದೆ, ಜಾಬ್ ಕರಿಯರ್ ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಅಂತ ಏನೂ ಇಲ್ಲ, ಫ್ರೂಟ್ಫುಲ್ ರಿಸಲ್ಟ್ ಇದೆ. ಏನ್ ವರ್ಕ್ ಮಾಡ್ತಾ ಇದ್ದೀರಾ ಅಲ್ಲಿ ಒಂದು ಸ್ಟೆಬಿಲಿಟಿ ಬರ್ತಾ ಇದೆ, ಫ್ರೂಟ್ಫುಲ್ ರಿಸಲ್ಟ್ ಬರ್ತಾ ಇದೆ, ಇನ್ಕ್ರಿಮೆಂಟ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ಫೋರ್ತ್ ವೀಕ್ ಬರ್ತಾ ಬರ್ತಾ ತುಂಬಾ ನೀವು ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರ್ತೀರಾ ನಿಮ್ಮ ಜಾಬ್ ಕರಿಯರ್ ಅಲ್ಲಿ. ಒಂದು ಅಥಾರಿಟಿ ಪೊಸಿಷನ್ ಅನ್ನ ನೀವು ನಿಮ್ಮ ಒಂದು ಎಫರ್ಟ್ ಮೇಲೆ ನೀವು ತಗೊಂಡ್ ಬರ್ತೀರಾ. ಹಾಗೆ ಬರುತ್ತೆ ಅಂತ ನಾನು ಹೇಳೋದಿಲ್ಲ, ನಿಮ್ಮ ಒಂದು ಎಫರ್ಟ್ ಬೇಸ್ ಮೇಲೆ ನೀವು ತಗೊಂಡ್ ಬರ್ತಾ ಇದ್ದೀರಾ. ಹಾಗಾಗಿ ಎಮೋಷನಲಿ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ನೀವು ಫೀಲ್ ಮಾಡ್ಕೊಳ್ಳಿಕ್ ಹೋಗ್ತಾ ಇದ್ದೀರಾ ಸೆಪ್ಟೆಂಬರ್ ಫೋರ್ತ್ ವೀಕ್ ಅಲ್ಲಿ. ನಿಮ್ಮ ರಿಲೇಶನ್ಶಿಪ್ ಆಸ್ಪೆಕ್ಟ್ಸ್ ಅನ್ನ ನೋಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ಐ ಥಿಂಕ್ ರಿಲೇಶನ್ಶಿಪ್ ಅನ್ನ ನಾನು ನೋಡ್ತಾ ಇದ್ರೆ ಫಸ್ಟ್ ವೀಕ್ ಅಲ್ಲಿ ಸ್ವಲ್ಪ ನಿಮ್ಗೆ ಗೊಂದಲ ಆಗುವಂತದ್ದು, ಏನಾದ್ರೂ ಜಗಳ ಆಗುವಂತದ್ದು, ಆರ್ಗ್ಯುಮೆಂಟ್ಸ್ ಆಗುವಂತದ್ದು ನಿಮ್ಮ ಪಾರ್ಟ್ನರ್ ಜೊತೆಗೆ ಆಗುತ್ತೆ ಅಂತ ನಾನು ಹೇಳೋದಿಲ್ಲ, ನಿಮ್ಮಲ್ಲೇನೆ ನಿಮ್ಗೆ ಗೊಂದಲ ತುಂಬಾ ಇರುತ್ತೆ, ನಿಮ್ಮಲ್ಲೇನೆ ನೀವು ಫೈಟ್ ಮಾಡ್ತಾ ಇರ್ತೀರಾ ರಿಲೇಶನ್ಶಿಪ್ ಬಗ್ಗೆ. ಕಮ್ಯುನಿಕೇಶನ್ ಅಂದ್ರೆ ನಿಮ್ಗೆ ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗ್ಬೋದು, ನಿಮ್ಗೆ ಕ್ಲಾರಿಟಿ ಇರದೇ ಇರುವಂತದ್ದು, ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ. ಸೆಕೆಂಡ್ ವೀಕ್ ಅಲ್ಲಿ ಅಫ್ಕೋರ್ಸ್ ಚೆನ್ನಾಗಿದೆ, ಒಂದು ಒಳ್ಳೆ ವಿಚಾರ ನಿಮ್ಮ ಮೈಂಡ್ ಅಲ್ಲಿ ಬರುವಂತದ್ದು ರಿಲೇಶನ್ಶಿಪ್ ಬಗ್ಗೆ. ಸೆಕೆಂಡ್ ವೀಕ್ ಅಲ್ಲಿ ಚೆನ್ನಾಗಿದೆ, ಪ್ರಾಬ್ಲಮ್ ಏನೂ ಇಲ್ಲ. ಯಾರಾದ್ರೂ ಆ ರೀತಿ ನಿಮ್ಮ ಲೈಫ್ ಅಲ್ಲಿ ಯಾರಾದ್ರೂ ವ್ಯಕ್ತಿಗಳು ಎಂಟ್ರಿ ಆಗುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ. ನೋಡ್ಕೊಳ್ಳಿ, ಏನೇ ಇದ್ರೂ ಕೂಡ ಒಂದು ಮೆಸೇಜ್ ಅಲ್ಲಿ ತಿಳಿಸಿ ನನಗೆ, ಅಥವಾ ಒಂದು ಥಾಟ್ ಪ್ರೊಸೆಸ್ ನಿಮ್ಮಲ್ಲಿ ಬರುತ್ತೆ ಅನ್ನೋವಂಥದ್ದು ನನಗೆ ಕಾಣ್ತಾ ಇದೆ. ಅಗೇನ್ ಏಸ್ ಆಫ್ ಸಾರ್ಟ್ಸ್ ಬರ್ತಾ ಇದೆ, ಏಸ್ ಆಫ್ ವಾಂಡ್ಸ್ ಬರ್ತಾ ಇದೆ. ಥರ್ಡ್ ವೀಕ್ ಅಲ್ಲಿನೂ ಕೂಡ ಯಾರಾದ್ರೂ ಥಿಂಕಿಂಗ್ ಪ್ಯಾಟರ್ನ್ ನಿಮ್ದು ಸ್ವಲ್ಪ ಚೇಂಜ್ ಆಗ್ತಾ ಇದೆ, ವಿಚಾರ ಬರುತ್ತೆ ತಲೆಯಲ್ಲಿ ರಿಲೇಶನ್ಶಿಪ್ ಬಗ್ಗೆ ಏನಾದ್ರೂ ಮುಂದೆ ಡಿಸಿಷನ್ ಅನ್ನ ತಗೋಬೇಕು ಅಂತ ಹೇಳಿ. ಸೊ ಥರ್ಡ್ ವೀಕ್ ಅಲ್ಲಿನೂ ಕೂಡ ಅದ್ರ ಬಗ್ಗೆ ಇಂಪ್ಲಿಮೆಂಟೇಷನ್ ಬಗ್ಗೆ ನೀವು ವಿಚಾರ ಮಾಡ್ತೀರಾ ಅನ್ನುವಂಥದ್ದು ನನಗೆ ಬರ್ತಾ ಇದೆ. ಒಂದು ಸ್ಟೇಬಲ್ ಇರುವಂತ ರಿಲೇಶನ್ಶಿಪ್ ಅನ್ನ ನೀವು ಬಯಸ್ಲಿಕ್ಕೆ ಹೋಗ್ತಾ ಇದ್ದೀರಾ, ಯೂನಿವರ್ಸ್ ಇಂದ ಅದು ಕನೆಕ್ಟ್ ಆಗ್ತಾ ಇದೆ ಅಂತಾನು ನನಗೆ ಗೊತ್ತಾಗ್ತಾ ಇದೆ. ಫೋರ್ತ್ ವೀಕ್ ಬರ್ತಾ ಬರ್ತಾ ತುಂಬಾ ಎಫರ್ಟ್ ಹಾಕ್ತೀರಾ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ, ನಿಮ್ಮ ಪಾರ್ಟ್ನರ್ ಬಗ್ಗೆ, ಅವರ ಥಾಟ್ ಪ್ರೊಸೆಸ್ ಅನ್ನ ತಿಳ್ಕೊಳ್ಳೋದಕ್ಕೆ, ಮಾಡೋದಕ್ಕೆ. ಸೊ ಕೆಲವೊಂದಿಷ್ಟು ಎಫರ್ಟ್ ತುಂಬಾ ಹಾಕ್ತೀರಾ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಓಕೆ, ಓವರ್ ಆಲ್ ಆಗಿ ಒಂದು ನಾನು ಗೈಡೆನ್ಸ್ ನ ನಿಮ್ಗೆ ತಗೊಂಡಿರ್ತೀನಿ ಏನ್ ಬರ್ತಾ ಇದೆ ಅಂತ ಹೇಳಿ. ಸೊ ಡೇ ಆಫ್ ರೀಚಾರ್ಜ್ ಇಂಪಾರ್ಟೆಂಟ್ ಇದೆ. ಏನಂತಂದ್ರೆ ಸ್ಲೋ ಡೌನ್ ಅಂಡ್ ರೀಸ್ಟೋರ್ ಯುವರ್ ಎನರ್ಜಿ. ನಿಮ್ಮ ಎನರ್ಜಿಯನ್ನ ರೀಸ್ಟೋರ್ ಮಾಡ್ಕೊಳ್ಳುವಂತ ಒಂದು ಸಮಯ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಬರ್ಲಿಕ್ಕೆ ಹೋಗ್ತಾ ಇದೆ. ಎನರ್ಜಿ ಸ್ಟೋರ್ ಮಾಡ್ಕೊಳ್ಳೋದಂದ್ರೆ ಏನು? ಅವಾಯ್ಡ್ ಓವರ್ ಕಮಿಟ್ಮೆಂಟ್ಸ್. ಇವ್ರಿಗೂ ನಾನು ಕಮಿಟ್ಮೆಂಟ್ ಕೊಟ್ಟೆ, ಅವ್ರಿಗೂ ನಾನು ಕಮಿಟ್ಮೆಂಟ್ ಕೊಟ್ಟೆ, ಆ ನಂತರ ಏನಾಗುತ್ತೆ, ಒಂದೇ ಸಲಕ್ಕೆ ನೀವು 4 ಜನರಿಗೆ ಕಮಿಟ್ಮೆಂಟ್ ಕೊಡ್ತೀರಾ, ಅಲ್ಲಿನೂ ಬರ್ತೀನಿ, ಇಲ್ಲಿನೂ ಬರ್ತೀನಿ, ಇದು ಮಾಡ್ತೀನಿ, ಅದು ಮಾಡ್ತೀನಿ ಅಂತ.
ಫೈನಲ್ ಆಗಿ ಯಾವುದೂ ಆಗೋದಿಲ್ಲ. ಇಲ್ಲಿ ಯೂನಿವರ್ಸ್ ಏನ್ ಹೇಳ್ತಾ ಇದೆ, ಆ ರೀತಿ ಓವರ್ ಕಮಿಟ್ಮೆಂಟ್ ಆಗುವಂತದನ್ನ ಅವಾಯ್ಡ್ ಮಾಡಿ. ನಿಮ್ಮನ್ನ ನೀವು ರೀಸೆಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಎನರ್ಜಿ ಜೊತೆಗೆ ನೀವು ಕನೆಕ್ಟ್ ಆಗಿ, ಯೂನಿವರ್ಸ್ ಎನರ್ಜಿ ಜೊತೆಗೆ ಕನೆಕ್ಟ್ ಆಗಿ. ನೋಡಿ ಇಲ್ಲಿ ಚಕ್ರ ಬರ್ತಾ ಇದೆ, ನಾನು ಹೇಳಿದ್ನಲ್ವಾ ನಿಮ್ಗೆ ಕೆಲವೊಂದಿಷ್ಟು ಚಕ್ರ ಆಕ್ಟಿವೇಶನ್ ಆಗುವಂತ ಚಾನ್ಸ್ ಇದೆ ಅಂತ ಹೇಳಿ. ಸೊ ಚಕ್ರಗಳು ಆಕ್ಟಿವೇಶನ್ ಆಗ್ತಾ ಇದೆ. ಯಾಕಂತಂದ್ರೆ ಸ್ವಲ್ಪ ಮೆಡಿಟೇಷನ್ ಮೋಡ್ ಹೋಗ್ಬೇಕು. ಯಾವಾಗ ನೀವು ಡೀಪ್ ಮೆಡಿಟೇಷನ್ ಮಾಡ್ತಾ ಇರ್ತೀರಾ, ಕೆಲವೊಂದಿಷ್ಟು ಚಕ್ರಗಳ ಆಕ್ಟಿವೇಶನ್ ಇಂದ ನಿಮ್ಮ ಲೈಫ್ ಅಲ್ಲಿ ಚೇಂಜಸ್ ಆಗುತ್ತೆ. ಆ ಒಂದು ಪ್ರೊಸೀಜರ್ ಮಾಡಬೇಕು ಅಂತಂದ್ರೆ ಮೆಡಿಟೇಷನ್ಗೆ ಸ್ವಲ್ಪ ನೀವು ಒಲವು ಜಾಸ್ತಿ ತೋರಿಸ್ಬೇಕು. ರೆಮಿಡೀಸ್ ಅಲ್ಲಿ ಬರ್ತಾ ಇರುವಂತದ್ದು ಮೂನ್ ಸ್ಟೋನ್ ಅನ್ನ ವಿಯರ್ ಮಾಡಿ. ಓಕೆ, ಕ್ರಿಸ್ಟಲ್ ಮೂನ್ ಸ್ಟೋನ್ ವಿಯರ್ ಮಾಡಿ. ಮೂನ್ ಸ್ಟೋನ್ ಅಂತಂದ್ರೆ ನೋಡಿ, ಯೂಶ್ವಲಿ ಇದು ಮೂನಿಗೆ ಕನೆಕ್ಟ್ ಆಗಿರುವಂತದ್ದು. ಎಮೋಷನಲಿ ನಿಮ್ಗೆ ಸ್ವಲ್ಪ ಸ್ಟೆಬಿಲಿಟಿಯನ್ನ ತಗೊಂಡ್ ಬರುತ್ತೆ. ಹಾಗಾಗಿ ಮೂನ್ ಸ್ಟೋನ್ ಅನ್ನ ವಿಯರ್ ಮಾಡಿದ್ರೆ ಚೆನ್ನಾಗಿದೆ. ಹೆಚ್ಚು ವೈಟ್ ಕಲರ್ ಅನ್ನ ಯೂಸ್ ಮಾಡಿ. ವೈಟ್ ಇರ್ಬೋದು ಅಥವಾ ಲೈಟ್ ಕಲರ್ ಇರ್ಬೋದು, ಇದು ನಿಮ್ಗೆ ಶ್ರೇಯಸ್ಕರ ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇದೆ. ಟೇಕ್ ಅ ಶಾರ್ಟ್ ನ್ಯಾಪ್ ಆರ್ ಸೂತಿಂಗ್ ಬಾತ್. ದಿನದಲ್ಲಿ ಒಂದು ಸಾರಿ ನಿಮ್ಗೆ ತುಂಬಾ ಫೀಲ್ ಆಗ್ತಾ ಇದೆ, ಎನರ್ಜಿ ಲೋ ಆಗಿದೆ ಅಂತ ಹೇಳಿದ್ರೆ ಒಂದು ನ್ಯಾಪ್ ಅನ್ನ ತಗೊಳ್ಳೋದು, ಸ್ವಲ್ಪ ನಿದ್ದೆ ಮಾಡೋದು. ಓಕೆ, ಅದನ್ನ ಮಾಡಿ. ಲಾವೆಂಡರ್ ಇರುವಂತ ಒಂದು ಅಗರಬತ್ತಿ ಇರಬಹುದು, ಅದು ನಿಮ್ಮ ಸುತ್ತಮುತ್ತ ನೀವು ಏನಾದ್ರೂ ಹಚ್ಚಿದ್ರೆ ನಿಮ್ಗೆ ಅದರಿಂದ ಒಂದು ಪಾಸಿಟಿವಿಟಿ ಬರುವಂತದ್ದು. ನಿಮ್ಮ ಮನಸ್ಸು ತುಂಬಾ ಶಾಂತವಾಗಿರುತ್ತೆ. ನೀವು ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ನಿಮ್ಮ ಲೈಫ್ ಅಲ್ಲಿ ಅನ್ನೋದಕ್ಕೆ ನಿಮ್ಗೆ ಒಂದು ಕ್ಲಾರಿಟಿ ಬರುತ್ತೆ ಅನ್ನುವಂಥದ್ದು ಯೂನಿವರ್ಸ್ ನಿಮ್ಗೆ ಗೈಡೆನ್ಸ್ ಅನ್ನ ಕೊಡ್ತಾ ಇದೆ. ಓಕೆ, ಸೊ ಈ ಒಂದು ರೀಡಿಂಗ್ ನಿಮ್ಗೆ ಕನೆಕ್ಟ್ ಆಗಿರುತ್ತೆ ಅಂತ ಹೇಳಿ ನಾನು ಅನ್ಕೊಳ್ತಾ ಇದ್ದೀನಿ. ಸೊ ಕನೆಕ್ಟ್ ಆಗ್ತಾ ಇದೆ ಅಂತಂದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು, ಅದ್ರ ಜೊತೆಗೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಲೈಕ್ ಅಂತ ಯಾಕೆ ಹೇಳ್ತಾ ಇದ್ದೀನಿ, ಎನರ್ಜಿ ಎಕ್ಸ್ಚೇಂಜಿಂಗ್ ಆಗಿ. ಓಕೆ, ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.